ಸ್ಯಾಮ್ಸಂಗ್ ಅಂತ ತುಂಬ ಚೆನ್ನಾಗಿದೆ. ನಾವು ರೆಡಿ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ಇದು ನನ್ನ ಯೂಟ್ಯೂಬ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹೇಗಿದ್ರು ಇವತ್ತು ಮನೇಲಿದ್ದೆ, ರಜಾ ಇತ್ತು, ಅದಕ್ಕೇ ಹೊರಗಡೆ ಹೋಗೋಣ, ಶಾಪಿಂಗ್ ಮಾಡ್ಕೊಂಬರೋಣ. ಹೇಗಿದ್ರು ನೆಕ್ಸ್ಟ್ ಮಂತ್ ನನ್ನ ಬರ್ತ್ಡೇ ಇತ್ತಿಯಲ್ಲ, ಸೊ ಒಂದೆರಡು ಜೊತೆ ಡ್ರೆಸ್ ತೊಗೊಬರೋಣ ಅಂತ ಅಂದ್ಕೊಂಡು ಹೋಗಿದ್ದೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಒಂದೆರಡು ಶಾಪ್ನೂ ವಿಸಿಟ್ ಮಾಡಿದ್ವಿ. ಶಾಪ್ಗೆ ಹೋಗಿದ್ವಿ, ಡ್ರೆಸ್ಸಸ್ ಎಲ್ಲ ಇಷ್ಟ ಆಯಿತು, ಬಟ್ ನನ್ನ ಸೈಜ್ ಯಾವುದೂ ಇರಲಿಲ್ಲ. ಬಂದ್ವಿ, ವಾಪಸ್ ಬಂದು ಬೇರೆ ಡ್ರೆಸ್ ಶಾಪಿಗೆ ಹೋಗೋಣ ಅಂತ ಬಂದ್ವಿ. ಇವ್ರ ಅಂಗಡಿಗೆ ಹೋಗಿದ್ವಿ. ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ವೆಸ್ಟರ್ನ್ ವೇರ್ ಆಗಿರ್ಬೋದು, ಶಾರ್ಟ್ ಡ್ರೆಸ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು. ಸೊ ಒಂದೆರಡು ಜೊತೆ ವೆಸ್ಟರ್ನ್ ವೇರು ಟ್ರೈ ನೋಡಿದ್ವಿ. ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಬಟ್ ನಾನು ಶಾರ್ಟ್ ಡ್ರೆಸ್ ಎಲ್ಲ ಅಷ್ಟು ವೇರ್ ಮಾಡಲ್ಲ ಮನೇಲಿದ್ದಾಗ. ನಮ್ಮ ಹೊರಗಡೆ ಹೋದಾಗ್ಲೂ ಅಷ್ಟೆಲ್ಲ ವೇರ್ ಮಾಡಲ್ಲ. ಏನೋ ಸುಮ್ಮನೆ ಆಸೆಗೆ ತೊಗೋಬೇಕಲ್ವ, ವೇಸ್ಟ್ ಅಂತ ಅಂದ್ಬಿಟ್ಟು ಒಂದು ಲಾಂಗ್ ಡ್ರೆಸ್ನೇ ತೊಗೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಡ್ರೆಸ್ ಎಲ್ಲ. ನೆಕ್ಸ್ಟ್ ಟೈಮ್ ನೀವು ಹೋದರೆ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಮೈಸೂರಲ್ಲಿ ಸ್ಟ್ರೀಟ್ ಸೈಡ್ ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಸೊ ನಾನೊಂದು ಜೊತೆ ಡ್ರೆಸ್ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಇವಾಗ ಜ್ಯೂಸ್ ಕುಡ್ಕೊಂಡು ನನ್ನ ಮಗಳು ಫುಲ್ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ಲು. ಅವಳಿಗೆ ಐಸ್ ಕ್ರೀಮ್ ಕೊಡ್ತಾ, ತುಂಬ ಬಿಸಿಲಿತ್ತಲ್ವ ಪಾಪ ಅಂದ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ನಡ್ಕೊತಾ ಬಂದ್ವಿ. ನನಗಂತೂ ಬಿಸಿಲಿಗೆ ಸಾಕಾಗೋಗಿತ್ತು. ಯಾಕೆ ಅಂತಂದರೆ ಬೆಳಗ್ಗೆನೇ 7 ಗಂಟೆ ಕೆಲ್ಸಕ್ಕೆ ಹೋದರೆ ಸಂಜೆ ಬರೋದೇ 5 ಗಂಟೆ ಆಗಿರುತ್ತೆ. ಸೊ ನಮಗಷ್ಟು ಬಿಸಿಲಿನ ಅನುಭವ ಆಗಿರೋದಿಲ್ಲ. ಸೊ ಯಾವಾಗಲೂ ಎ ಸಿಲೇ ಕೂತ್ಕೊಂಡಿರೋದ್ರಿಂದ ಇವತ್ತು ನನಗೆ ಆ ಬಿಸಿಲಿನ ಅನುಭವ ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿದೆ ಮೈಸೂರಲ್ಲಿ. ನನ್ನ ಮಗಳಂತೂ ಆ ಶೆಕೆಲಿ ಎತ್ಕೋ ಅಂತ ಹಠ ಮಾಡ್ತಾಯಿದ್ಲ. ಸೊ ನಾನಂತೂ ಎತ್ಕೊಳಕ್ಕಾಗ್ತಿರ್ಲಿಲ್ಲ. ನಡಿ ಇನ್ನೊಂದು ಜ್ಯೂಸ್ ಕುಡಿಯೋಣ, ಇನ್ನೊಂದು ಗ್ಲಾಸ್ ಅಂತ ಅಂದ್ಕೊಂಡು ಜ್ಯೂಸ್ ಕುಡ್ಕೊತ ಮತ್ತೆ ನಡಿ ಜ್ಯೂಸ್ ಕುಡ್ಬಿಟ್ಟು ಹೋಗೋಣ ಅಂತ ಹೇಳಿದ್ವಿ. ನನ್ನ ಮಗಳು ಕೇಳಿದೆ ಜ್ಯೂಸ್ ಕುಡಿತೀಯ ಅಂತ, ಬಟ್ ಅದು ಕುಡಿಲಿಲ್ಲ. ಅವಳಿಗೇನೋ ಅಷ್ಟು ಇಷ್ಟನೇ ಆಗಲ್ಲ, ಹಿಂಸೆ ಮಾಡಬೇಕು ಮಕ್ಕಳು ಅಂತ ಅಂದರೆ ಗೊತ್ತಲ್ಲ ನಿಮಗೇನೆ ಎಷ್ಟು ಹಠ ಮಾಡ್ತವೆ ಅಂತ. ಮತ್ತು ನಡ್ಕೊತಾ ಬಂದ್ವಿ. ಅಯ್ಯೋ ನಾನಂತೂ ನನ್ನ ಮಗಳನ್ನ ಎತ್ಕೊ ಅಂತ ಹಠ ಮಾಡಿದ್ಲು, ಎತ್ಕೊಳಕ್ಕಾಗಲಿಲ್ಲ. ನನ್ನ ಫ್ರೆಂಡ್ಗೆ ಹೇಳಿದೆ, ಪಾಪ ಅವಳೆ ಎಷ್ಟು ಸಣ್ಣ ಇದ್ದಾಳೆ ಗೊತ್ತಾ, ಅದರಲ್ಲೂ ನನ್ನ ಮಗುನ ಎತ್ಕೊಂಡು ನನಗಂತೂ ತುಂಬಾ ನಗು ಬಂತು, ಎಷ್ಟು ಸಣ್ಣಕ್ಕಿದ್ದಾಳಪ್ಪ ಇವಳು ಅಂತ. ಆ್ಯಂಡ್ ಅಕ್ಕಿಪ್ ಸರ್ದು ಮ್ಯಾರೇಜ್ ಹತ್ರ ಬರ್ತಾಯಿತ್ತು. ಸೊ ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಸಣ್ಣದಾಗಿ ಕೇಕ್ ಕಟ್ ಮಾಡಿಸಿದ್ವಿ. ಸರ್ ತುಂಬಾ ಖುಷಿಪಟ್ಟರು, ನಮಗೂ ಎಲ್ಲರಿಗೂ ತುಂಬಾ ಖುಷಿ ಆಯಿತು. ಸೊ ಒಳ್ಳೆ ಬೆಸ್ಟ್ ಮ್ಯಾನೇಜರ್ ಅಂತ ಹೇಳ್ಬೋದು. ತುಂಬ ಎಲ್ಲರಿಗೂ ಸಪೋರ್ಟಿವ್ ಆಗಿರ್ತಾರೆ. ಏನೇ ಪ್ರಾಬ್ಲಮ್ ಬಂದ್ರೂ ಫಸ್ಟ್ ಅಕೀಪ್ ಸರ್ ಅಂತಲೇ ಹೋಗೋದು. ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೆ ಅವರೆಲ್ಲ ಸಾಲ್ವ್ ಮಾಡ್ಕೊಡ್ತಾರೆ. ಹಾಗೆ ಮನೆಗೆ ಬಂದು ದಾಳಿಂಬೆ ಹಣ್ಣನ್ನ ಕಟ್ ಮಾಡಿಬಿಟ್ಟು ಹೊರಗಡೆ ಬಂದೆ. ಮಳೆ ಹನಿ ಆಗ್ತಿತ್ತು. ನನ್ನ ಹಸ್ಬೆಂಡು ಹೊರಗಡೆ ಹೋಗೋಕ್ಕೆ ರೆಡಿ ಇದ್ದರು. ಸೊ ನನ್ನ ಮಗಳು ಆಟ ಆಡ್ತಾಯಿದ್ಲು ಮಳೆ ಹನಿಲಿ. ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಥ್ಯಾಂಕ್ ಯು.